ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ಸ್ಟೆಂಟ್ ದೋಸೆ ರೆಸಿಪಿ ಕಡಲೆ ಪುರಿ ಅಂತೀವಲ್ಲ, ಸಂತೆಯಲ್ಲಿ ತಗುವಂಥ ಪುರಿ ಅಂತೀವಲ್ಲ, ಮಂಡಕ್ಕಿ ಅಂತಾರೆ, ಇನ್ನೊಂದು ಹೆಸರಿಂದ ಮಂಡಕ್ಕಿ ಅಂತಲೂ ಕರೀತಾ. ಆ ಪುರಿಯಿಂದ ನಾವು ದೋಸೆ ಹೇಗೆ ಮಾಡೋದು ಬ್ರೇಕ್ಫಾಸ್ಟ್ ರೆಸಿಪಿಯಾಗಿ ಅಂತ ಬನ್ನಿ ನೋಡೋಣ. ಮನೇಲಿ ದೋಸೆ ಹಿಟ್ಟಿಲ್ಲ ಅಂದರೆ ಈ ಒಂದು ರೆಸಿಪಿನೇ ನೀವು ಧಾರಾಳವಾಗಿ ಟ್ರೈ ಮಾಡ್ಬೋದು. ಸಖತ್ತಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಹೇಗೆ ಮಾಡೋದಂತ ಬನ್ನಿ ವಿಡಿಯೋದೊಳಗೆ ಹೋಗೋಣ. ಹೇಗೆ ಮಾಡೋದಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಿಮ್ಗೆ ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಏನು ಬೇಕಾಗುತ್ತೆ ಅಂದರೆ 1 ಕಪ್ ರವೆ ಬೇಕಾಗುತ್ತೆ. ಬೆಂಗಳೂರು ರವೆ ಅಂತೀವಲ್ಲ, ಸಣ್ಣ ರವೆ, ಅದು 1 ಕಪ್ ರವೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇವಾಗ ಅದೇ ಮೆಜರ್ಮೆಂಟಲ್ಲಿ 2 ಕಪ್ ಆದಷ್ಟು ಪುರಿ ಅಂತೀವಲ್ಲ, ಅದನ್ನು 2 ಕಪ್ ತೊಗೊಂಡಿದ್ದೀನಿ. 2 ಕಪ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಯಾವ ಮೆಜರ್ಮೆಂಟ್ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದರಲ್ಲಿ 1 ಕಪ್ ಅಥವಾ 3/4 ಕಪ್ ಆದಷ್ಟು ಹುಳಿ ಮೊಸರು ಇದ್ದಷ್ಟು ಒಳ್ಳೆಯದು. ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕ್ಬಿಟ್ಟು ಇವಿಷ್ಟನ್ನು ನಾವು ಮಿಕ್ಸಿ ಜಾರ್ನಲ್ಲಿ 1 ಕಪ್ ಮತ್ತು 1 ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ನಾನು. ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ದೋಸೆ ಹಿಟ್ಟಿನ ಅದಕ್ಕೆ ನಾನು ರುಬ್ಬಿದ್ದೀನಿ. ನಾನು ಹೇಳಿದ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ನೀವು ಹಾಕಿದರೆ ನೀವು ಚೆಂದ ಬರುತ್ತೆ ದೋಸೆ, ಕ್ರಿಸ್ಪಿಯಾಗಿ ಸಾಫ್ಟಾಗಿ. ನೀವು ಕಂಡುಹಿಡಿಯೋಕ್ಕೆ ಆಗಲ್ಲ ಇನ್ಸ್ಟೆಂಟ್ ದೋಸೆ ಅಂತ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ದೋಸೆ ಹುಯ್ತಿದ್ದೀನಿ ಹಂಚಿನ ಮೇಲೆ. ಮೊದಲೇ ನಾನು ಎಣ್ಣೆ ಸವರಿದ್ದೆ ಹಂಚಿನ ಮೇಲೆ. ನೋಡಿ, ಈ ಥರ ನಿಧಾನಕ್ಕೆ ನೀವು ದೋಸೆ ಯಾವ ಥರ ಬೇಕೋ ಆ ಥರ ನೀವು ಶೇಪ್ನಲ್ಲಿ ಹಾಕ್ಕೊಬೋದು. ನೀವು ಸೆಟ್ ದೋಸೆ ಕೂಡ ಮಾಡ್ಕೊಬೋದು, ಅದು ಸಹ ಸಾಫ್ಟಾಗಿ ಬರುತ್ತೆ. ನಾನು ದೋಸೆ ತಿರುಗಿಸಿ ಹಾಕಿದ್ದೀನಿ ನೋಡಿ, ಎಷ್ಟು ಕಲರ್ಫುಲ್ಲಾಗಿ. ಇನ್ಸ್ಟೆಂಟ್ ದೋಸೆ ಅಂತಲೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ನಾರ್ಮಲ್ ನಾವು ದೋಸೆ ಹಿಟ್ಟು ಎಗ್ ನೆನೆ ಹಾಕಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟಲ್ಲಿ ನಾವು ತಗೊಂಡು ಇಟ್ಕೊಳ್ಳೋಣ. ನೋಡಿ, ಕಾಯಿ ಚಟ್ನಿ ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಫ್ರೆಂಡ್. ದಿಢೀರಂತ ಈ ಒಂದು ಇನ್ಸ್ಟೆಂಟ್ ದೋಸೆನ ನೀವು ಪುರಿ ಇರುತ್ತಲ್ಲ, ಅದರಲ್ಲಿ ನಿಮ್ಮ ಮಂಡಕ್ಕಿಲಿ ಮಾಡ್ಬೋದು. ಈ ಒಂದು ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗೆ ಬಂತು ಅಂತ ಟ್ರೈ ಮಾಡಿ ನೋಡಿ. ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ ಬಾಯ್. ಕೀಪ್ ವಾಚಿಂಗ್ ಮೈ ಚಾನಲ್. ಅದೇ ಥರ ನೆಕ್ಸ್ಟ್ ವೀಡಿಯೋಸ್ನ ನೀವು ಸ್ಕಿಪ್ ಮಾಡಿದ ಹಾಗೆ ನೋಡಿ. ಆಗಲೇ ನನ್ನ ವೀಡಿಯೋಸಲ್ಲಿ ಏನೇನು ನಾನು ವೀಡಿಯೋಸ್ನ ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ. ಧನ್ಯವಾದ.